ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇದೊಂದು ಸ್ವಲ್ಪ ಅಡುಗೆ ಜಾಸ್ತಿ ಇವತ್ತು, ಹಾಗಾಗ್ಬಿಟ್ಟು ಕೈ ಎಲ್ಲ ಇಲ್ಲ ಡ್ರೆಸ್ ಹಾಳಾಗ್ಬಿಡುತ್ತೆ. ಸೊ ಹಾಗಾಗ್ಬಿಟ್ಟು ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ನೀವು ಇವತ್ತಿನ ಟಿಪ್ಸ್ ಫ್ರೆಂಡ್ಸ್, ತುಂಬ ಅಡುಗೆ ನಾವು ಗೌರಿ ಹಬ್ಬದ್ದು, ಗಣೇಶ ಹಬ್ಬದ್ದು ನಾವು ಈ ಥರ ಅಡುಗೆ ಎಲ್ಲ ಮಾಡಬೇಕಾದ್ರೆ ಒಂದು ಬಟ್ಟೆನ ಇಟ್ಕೊಂಡ್ಬಿಡಿ ಸೈಡಲ್ಲಿ, ಒಂದು ಟವಲ್ಗಳನ್ನು ಅಥವಾ ಆ ಥರ ಬಟ್ಟೆ ಇಟ್ಕೊಳ್ಳಿ, ಕಾಟನ್ ಬಟ್ಟೆ ಇಟ್ಕೊಳ್ಳಿ. ಯಾಕಂದರೆ 10 ಸಲ ನಾವು ನೀರನ್ನು ಮುಡ್ತೀವಿ, ಹೀಗೆ ಕೈ ತಾಗಿಸ್ತೀವಿ. ಆ ಥರ ಮಾಡೋದು ಬೇಡ. ಈ ಥರ ಬಟ್ಟೆ ಇಟ್ಬಿಟ್ಟು ಈ ಥರ ಒರೆಸ್ಕೊಂಡು ಬಿಡೋಣ. ಫ್ರೆಂಡ್ಸ್ ನೋಡಿ, ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸಿದಾರೆ ಇವತ್ತು ಅಂತ. ಈಗ ಸೀರೆ ಉಡ್ಬೇಕು. ಹೌದು, ಈಗ ಪೂಜೆ ಮಾಡಬೇಕು. ನೆಕ್ಸ್ಟ್ ರೆಸಿಪಿ ಏನು? ಈಗ ರೆಸಿಪಿ ತೋರ್ಸಪ್ಪ. ಇದು ಕಾಲಿಫ್ಲವರ್ ಬೋಂಡ. ಏನಂತೀವಿ ಬೋಂಡಕ್ಕೆ? ಏನಂತೀವಿ? ಬಜ್ಜಿ ಬೋಂಡ. ಓಕೆನಾ? ಕಾಲಿಫ್ಲವರ್ನ ಈ ಥರ ಹೋಳು ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಹುಳ ಗಿಳ ಏನೂ ಇಲ್ಲ. ಓಕೆನಾ? ಈಗ ಇದಕ್ಕೆ ನಾನು ಉಪ್ಪು ಹಾಕ್ತೀನಿ, ಪೌಡ್ರ್ ಉಪ್ಪು ಫ್ರೆಂಡ್ಸ್. ನಮ್ಮಮ್ಮ ಹಿಮಾಲಯ ಪಿಂಕ್ ಸಾಲ್ಟ್ ಯೂಸ್ ಮಾಡೋದು. ಇಲ್ಲ, ಹಿಮಾಲಯ ಅಲ್ಲ, ಟಾಟಾದು. ಹಿಮಾಲಯ ನೋಡಿ, ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಹಿಂಗು ಪೌಡರ್. ಇಷ್ಟು ಹಿಂಗು ಪೌಡರ್ ಹಾಕೋಣ, ಯಾಕಂದರೆ ಸ್ವಲ್ಪ ಈ ಕಾಲಿಫ್ಲವರ್ ಇದು ಜಾಸ್ತಿ ಇದೆ, ಹಾಗಾಗ್ಬಿಟ್ಟು ಸ್ವಲ್ಪ ಹಿಂಗು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಒಳ್ಳೆ ಪರಿಮಳ ಬರುತ್ತೆ ತಿನ್ನಬೇಕಾದ್ರೆ. ಜೀರಿಗೆನೇ ಹಾಕಿ, ಜೀರಿಗೆ, ಚಿಲ್ಲಿ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕಿ, ಯಾಕಂದರೆ ಕಾಲಿಫ್ಲವರ್ ಸಪ್ಪೆ ಇರುತ್ತೆ. ಉಪ್ಪು ಒಂದು ಸ್ವಲ್ಪ ಕೈ ಜಾಸ್ತಿ ಇದ್ರೂ ಪರವಾಗಿಲ್ಲ. ಚಿಲ್ಲಿ ಪೌಡರ್, ಹಾಗೆಯೇ ಊರಿಂದ ತಂದಂತಹ ಕಡಲೆ ಹಿಟ್ಟು, ನೋಡಿ ಫ್ರೆಂಡ್ಸ್. ನಾನು ಕಡಲೆ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಹಿಟ್ಟುಗಳನ್ನು, ಬೇಸನ್ ಇವೆಲ್ಲ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಆಮ್ಚೂರು ಪೌಡರ್, ಸ್ವಲ್ಪ ಹುಳಿಗೆ ಉಪ್ಪು, ಹುಳಿ, ಖಾರ, ಜೀರಿಗೆ, ಆಮೇಲೆ ಹಿಂಗು. ಮಿಕ್ಸಿಂಗ್ ಟೈಮ್ ಮಿಕ್ಸ್ ಮಾಡ್ತಾ ಇದ್ದೀನಿ, ಎಲ್ಲ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೋಬೇಕೀಗ. ನಿಧಾನವಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ನೀರು ಹಾಕ್ಕೊಡೋದು ಬೇಡ. ಉಪ್ಪು, ಹುಳಿ, ಖಾರ ಎಲ್ಲ ಇದೆ ಇದರಲ್ಲಿ. ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಉಪ್ಪು ಸ್ವಲ್ಪ ಜಾಸ್ತಿ ಇರಲಿ, ಯಾಕಂದರೆ ಇಲ್ಲಾಂದರೆ ಕಾಲಿಫ್ಲವರ್ ಸಪ್ಪೆ ಆಗಿರುತ್ತೆ. ಇದು ನಾನು ಕಾಲಿಫ್ಲವರ್ ಅಲ್ಲ, ಕಡಲೆ ಹಿಟ್ಟಲ್ಲಿ ಇದನ್ನು ಅದಿಸಲ್ಲ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ ಗೊತ್ತಾ, ಚೆನ್ನಾಗಿದ್ದು ಎಲ್ಲ ಕಾಲಿಫ್ಲವರಿಗೆ ಉಪ್ಪೆಲ್ಲ ತಾಗುತ್ತೆ. ತುಂಬಾ ನೀರು ಹಾಕ್ಕೊಳ್ಳೋದು ಬೇಡ ನೋಡಿ, ಈ ಥರ ಆಗಬೇಕು. ಇದು ಒಂದು 10 ಮಿನಿಟ್ಸ್ ಬಿಡ್ತೀನಿ ಹಾಗೇನೆ ನೋಡಿ. ಈ ರೀತಿ ಕಲಸಿಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಬಿಡ್ತೀನಿ, ಸೈಡಲ್ಲಿ ಇಟ್ಬಿಡ್ತೀನಿ ಇದನ್ನು. ಈಗ ನಾನು ಪ್ಯಾನ್ ಇಟ್ಕೊಂಡ್ಬಿಡ್ತೀನಿ, ಆಯಿಲ್ ಬಿಸಿ ಮಾಡ್ಲಿಕ್ಕೆ ಇಡ್ತೀನಿ. ಇದನ್ನು ಈಗ ಸೈಡಿಗೆ ಇಡ್ತೀನಿ, ಸ್ವಲ್ಪ ತಾಗಲಿ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಹುಳಿ ಎಲ್ಲ ತಾಗಲಿ, ಸೈಡಿಗೆ ಇಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇದು ರೆಡಿ ಆಗಿದೆ, ಪ್ಯಾನ್ ಇಟ್ಕೊಂಡಿದ್ದೀನಿ, ಆಯಿಲ್ ಬಿಸಿ ಆಗಿದೆ ನೋಡಿ. ನಿಧಾನ ಹಾಕಿ ಫ್ರೆಂಡ್ಸ್, ಕೈಗೆಲ್ಲ ಇದಾಗೋದಿಲ್ಲ ಅಂದರೆ. ಇನ್ನು ಇದನ್ನು ಅದಿಸಿ ಹಾಕಬೇಕಂತಿಲ್ಲ, ಯಾಕೆಂದರೆ ಇದ್ರ ಮೇಲೆ ಹಿಟ್ಟು ಎಲ್ಲ ಇದೆ. ಸೊ ಹಾಗಾಗಿಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಬರುತ್ತೆ. ಹಿಟ್ಟು ಸಮೇತ ಹಾಕಬೇಕು. ಸ್ವಲ್ಪ ಹೀಗೆ ಬಿಡಿಸಿ ಹಾಕಿ ಕೈಯಿಂದ. ಇಷ್ಟು ಸಾಕು ಅನಿಸುತ್ತೆ, ಜಾಗ ಇಲ್ಲ. ಫ್ರೆಂಡ್ಸ್, ಇದು ಈಗ ಬೇಯ್ತಾ ಇದೆ ನೋಡಿ, ಬೋಂಡ ರೆಡಿ ಆಗ್ತಾ ಇದೆ.
ಫ್ರೆಂಡ್ಸ್ ನಮ್ಮ ಬಜ್ಜಿ ರೆಡಿ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಬೋಂಡಾ ರೆಡಿ. ಕುರ್ಕರ್ ಕರಂ ಕುರುಂ ಬೋಂಡಾ ರೆಡಿ ಆಗಿದೆ. ಫ್ಲವರ್ ಬೋಂಡಾ ರೆಡಿ. ಇದನ್ನ ಈಗ ತಿನ್ನುವಂಗಿಲ್ಲ, ನೈವೇದ್ಯಕ್ಕೆ ಇಡಬೇಕು, ಆಮೇಲೆ ಎಲ್ಲ. ನೋಡಿ ಫ್ರೆಂಡ್ಸ್, ಬೋಂಡಾ ರೆಡಿ ಆಗಿದೆ. ಇವಾಗ ಲಾಸ್ಟ್ ರೌಂಡ್ ಆಗ್ತಾ ಇದೆ. ಇಲ್ಲಿ ನೋಡಿ, ಬೋಂಡಾ ರೆಡಿ. ಕಾಲಿಫ್ಲವರ್ ಬಜ್ಜಿ ಬೋಂಡಾ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.